ಇನ್ನು ಮಹಾರಾಷ್ಟ್ರದಲ್ಲಿ ಉದ್ಧವ್ ಬಣದ ಶಿವಸೇನೆಗೆ ಬಂಡಾಯ. ಏಕನಾಥ್ ಶಿಂದೆಯನ್ನ ಭೇಟಿಯಾಗಲಿದ್ದಾರೆ 6 ರೆಬೆಲ್ ಸಂಸದರು. ಜೂನ್ 20ರಂದು ಶಿಂದೆಯನ್ನ ಭೇಟಿಯಾಗಲಿದ್ದಾರೆ 6 ರೆಬೆಲ್ ಶಿವಸೇನೆ ಸಂಸದರು. ಈಗಾಗಲೇ ಶಿಂದೆ ಬಣದ ಜೊತೆ ಸಂಪರ್ಕದಲ್ಲಿದ್ದಾರೆ ಆ 6 ಸಂಸದರು. ಉದ್ಧವ್ ಬಣಕ್ಕೆ ಏಟಿನ ಮೇಲೆ ಏಟು. ಉದ್ಧವ್ ಬಣದಲ್ಲಿರೋದೇ 9 ಸಂಸದರು, ಆ ಪೈಕಿ 6 ಸಂಸದರು ಬಂಡಾಯ ಎದ್ದಿದ್ದಾರೆ. ಶಿಂದೆ ಬಣದ ವಿರುದ್ಧ ಉದ್ಧವ್ ಬಣದ ನಾಯಕರು ಈಗ ಆರೋಪಿಸ್ತಾ ಇರೋದೇನು, ಆಪರೇಷನ್ ಟೈಗರ್ ಹೆಸರಲ್ಲಿ ನಮ್ಮ ಸಂಸದರನ್ನ ಶಿಂದೆ ಬಣ ಖರೀದಿ ಮಾಡಿದೆ, ನಮ್ಮ ಸಂಸದರನ್ನ ಖರೀದಿ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ ಎನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಉದ್ಧವ್ ಠಾಕ್ರೆ ಬಣದ ನಾಯಕರು. ಈಗಾಗಲೇ ಶಿಂದೆ ಬಣದ ಜೊತೆ ಸಂಪರ್ಕದಲ್ಲಿರುವಂತಹ ಆ 6 ಸಂಸದರು 20ರಂದು ಭೇಟಿಯಾಗಲಿದ್ದಾರೆ ಏಕನಾಥ್ ಶಿಂದೆ ಅವರನ್ನ. ಆದರೆ ಉದ್ಧವ್ ಠಾಕ್ರೆ ಬಣದ ನಾಯಕರು ಹೇಳ್ತಾ ಇರೋದು ನಮ್ಮ ಸಂಸದರನ್ನ ಖರೀದಿ ಮಾಡೋ ಪ್ರಯತ್ನ ಆಗಿದೆ. ಉದ್ಧವ್ ಠಾಕ್ರೆ ಕರೆದ ಮೀಟಿಂಗ್ಗೆ ಆ ಸಂಸದರು ಗೈರಾಗಿದ್ದಾರೆ. ನಾಸಿಕ್ ಸಂಸದ ರಾಜಾಬಾವು ವಾಜೆ ಸಭೆಗೆ ಗೈರು. ಉದ್ಧವ್ ಠಾಕ್ರೆ ಕರೆದಂತಹ ಮೀಟಿಂಗ್ಗೆ ಕೆಲ ಸಂಸದರು ಗೈರು. ಪರ್ಭಾನಿ ಸಂಸದ ಸಂಜಯ್ ಜಾಧವ್ ಸಭೆ ಗೈರಾಗಿದ್ದಾರೆ. ಧಾರಾಶಿವ ಸಂಸದ ಓಂರಾಜೆ ನಿಂಬಾಳ್ಕರ್ ಕೂಡ ಗೈರಾಗಿದ್ದಾರೆ. ಹಾಗೆ ವಾಶಿಂ ಸಂಸದರಾಗಿರುವಂತಹ ಸಂಜಯ್ ದೇಶ್ಮುಖ್, ಹಿಂಗೋಲಿ ಸಂಸದ ನಾಗೇಶ್ ಪಾಟೀಲ್, ಸಂಸದ ಸಂಜಯ್ ದೀನ್ ಪಾಟೀಲ್ ಕೂಡ ಬಂಡಾಯ ಇದ್ದಿರುವಂತಹ ಸಂಸದರುಗಳು ಗೈರಾಗಿದ್ದಾರೆ. ಉದ್ಧವ್ ಠಾಕ್ರೆ ಅವರು ಕರೆದಿರುವಂತಹ ಸಭೆಗೆ ಹಾಜರಾಗಿಲ್ಲ. ಜೊತೆಗೆ ಏಕನಾಥ್ ಶಿಂದೆಯವರ ಸಂಪರ್ಕದಲ್ಲೇ ಇದ್ದಾರೆ. 20ನೇ ತಾರೀಕು ಹೋಗಿ ಭೇಟಿಯಾಗೋದಕ್ಕೂ ಕೂಡ ನಿರ್ಣಯ ಆಗಿದೆ. ಈಗ ಈ ಎಲ್ಲ ಸಂಸದರನ್ನ ಖರೀದಿ ಮಾಡೋದು ಪ್ರಯತ್ನ ಆಗಿದೆ ಏಕನಾಥ್ ಶಿಂದೆ ಅವರ ಕಡೆಯಿಂದ ಅನ್ನೋದು ಉದ್ಧವ್ ಠಾಕ್ರೆ ಬಣದ ನಾಯಕರ ಆರೋಪ. ಒಟ್ಟಾರೆ ಏಟಿನ ಮೇಲೆ ಏಟು ಉದ್ಧವ್ ಠಾಕ್ರೆ ಬಣಕ್ಕೆ. ಈಗಾಗಲೇ 2 ಹೋಳಾಗಿತ್ತು. ಈಗ ಇರೋ 9 ಸಂಸದರಲ್ಲೂ 6 ಜನ ಹೊರಟು ನಿಂತಿದ್ದಾರೆ. ಇದು ಬಹಳ ದೊಡ್ಡ ಆಘಾತ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಬಣಕ್ಕೆ.